ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ರೀ. ನಾನು ಮತ್ತೊಂದು ರೆಸಿಪಿಯೊಂದಿಗೆ ಬಂದಿದ್ದೀನಿ ನೋಡ್ರಿ. ನಾನು ಇವತ್ತಿನ ರೆಸಿಪಿ ತೋರಿಸೋದೇನಂತಂದ್ರೆ ಪೂರಿ ನೋಡ್ರಿ. ಇದು ಸಾಧಾರಣವಾದದ್ದಲ್ರಿ, ಇದು ಮಲ್ಟಿವಿಟಾಮಿನ್ದು. ಅದಂದರೆ ರಾಗಿಯಿಂದ ಪೂರಿ ಮಾಡಿದ್ದೀನಿ ನೋಡ್ರಿ. ನಾನಿಲ್ಲಿ ರಾಗಿ ಹಿಟ್ಟಿಗೆ ನಾನಿಲ್ಲೇ ಗೋಧಿ ಹಿಟ್ಟಿನ ಬೆರೆಸಿಬಿಟ್ಟು ಪೂರಿ ಮಾಡಿದ್ದೀನಿ ರೀ. ಅದಕ್ಕೆ ಮುಂಚೆ ನಾನಿಲ್ಲೇ 1 ವಾಟೆ ರಾಗಿ ಹಿಟ್ಟನ್ನು ಮತ್ತು ಹಾಗೆ 1 ವಾಟೆ ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಎಣ್ಣೆ ಹಾಕಿ ಈಗ ನಾನು ನಿಧಾನವಾಗಿ ಕಲಸಿ ಮುಷ್ಟಿಯೊಳಗೆ ತೋರಿಸಿದ್ನಲ್ರಿ, ಆ ಥರ ಹಿಟ್ಟು ಹದವಾಗಬೇಕ್ರಿ. ಆನಂತರ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತಾ ಈ ಥರ ಕಲಿಸ್ತಾ ಹೋಗಿ, ನಿಧಾನವಾಗಿ ಕಲಿಸ್ತಾ ಹೋಗಿ. ಅದಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಮ್ಮ ಚಾನಲ್ನ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ, ಹಾಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಈಗ ನೋಡಿರಿ, ಈ ಥರ ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ತಾ ಹೋಗಿ. ಹಿಟ್ಟನ್ನು ಹದವಾಗಿ ಕಲಿಸಿ, ಅಷ್ಟೊಂದು ತಿಳಿಯಾಗಿ ಕಲಿಸ್ಲಿಕ್ಕೆ ಹೋಗಬೇಡ್ರಿ. ಸ್ವಲ್ಪ ಗಟ್ಟಿನೇ ಇರಲಿ ರೀ. ಇದೊಂಚೂರು ಪೂರಿ ಯಾವಾಗಲೂ ಒಂದು ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿ ಬರುತ್ತೆ ರೀ. ಹಾಗಾಗಿ ಅದರೊಳಗೂ ಈಗ ನಾವು ರಾಗಿ ಹಿಟ್ಟನ್ನು ಹಾಕಿ ಮಾಡ್ತಾಯಿದ್ದೀವಲ್ಲ, ಹಾಗಾಗಿ ಈಗ ನೋಡಿರಿ, ನಾವು ಈ ಹದಕ್ಕೆ ನಾನು ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಮೇಲೆ ಒಂಚೂರು ಎಣ್ಣೆ ಹಚ್ಕೊಂಡು ಇದನ್ನು ಒಂದು ಹಾಫ್ ಆನ್ ಅವರನ್ನಾದರೂ ಅಂದ್ಕೊಳ್ಳಿ, ಅಥವಾ ಒಂದು 20 ಮಿನಿಟ್ಸ್ ಅನ್ನಾದರೂ ಅಂದ್ಕೊಳ್ಳಿ, ನೆನೆ ಇಡ್ರಿ. ಇದನ್ನು ನೆನೆಲಿಕ್ಕಿಟ್ಟು ಈಗ ನಾನು ಈ ಕಡೆ ಒಂದು ಬಟ್ಲದೊಳಗಡೆ 2 ಟೀ ಸ್ಪೂನಷ್ಟು, 2ಕ್ಕಿಂತ ಹೆಚ್ಚಾದ್ರೂ ಹಾಕ್ಕೊಳ್ರಿ, 3 ಟೀ ಸ್ಪೂನ್ ಆದರೂ ಪರವಾಗಿಲ್ಲ, ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಗಂಟು ಇಲ್ದಂಗೆ ಈ ಥರ ನಿಧಾನವಾಗಿ ಕಲಿಸ್ತಾ ಹೋಗಿ. ನಿಧಾನವಾಗಿ ಕಲಿಸಿರಿ. ಸ್ವಲ್ಪ ಸ್ವಲ್ಪ ನೀರು ಹಾಕಿ, ಒಮ್ಮೆಗಲೇ ನೀರು ಹಾಕಿ ತಿಳಿ ಮಾಡ್ಲಿಕ್ಕೆ ಹೋಗಬೇಡ್ರಿ. ಇದು ಕಡಲೆ ಹಿಟ್ಟು ನೋಡ್ರಿ. ಇದು ಎದ್ರ ಸಲುವಾಗಿ ಅಂದರೆ ಪುರಿದು ಕಾಂಬಿನೇಷನ್ ಆಗಿ ನಾನಿಲ್ಲಿ ಒಂದು ಪಲ್ಯ ಮಾಡ್ತಾಯಿದ್ದೀನಿ ರೀ. ಅದಕ್ಕಾಗಿ ಇದು ಬೇಕಾಗುತ್ತೆ ರೀ. ಆದರೆ ಇದನ್ನು ನಾವು ಮುಂಚಿತವಾಗಿ ಈ ಥರ ಮಾಡಿಟ್ಟು ಆಮೇಲೆ ಇಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋಣ ರೀ. ಈಗ ನೋಡಿರಿ, ಈ ಥರ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ತಾ ಹೋಗಿ. ಈ ಹದಕ್ಕಿರ್ಬೇಕು ನೋಡಿರಿ ನಮ್ದು ಕಡಲೆ ಹಿಟ್ಟಿಂದ ಮಿಶ್ರಣ. ಈಗ ಇದನ್ನು ಸೈಡಿಗೆ ಇಟ್ಟು ಈಗ ಒಂದು ಪಾತ್ರೆಯಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಫ್ಲೇಮ್ ಆನ್ ಮಾಡಿದ್ದೀನಿ ರೀ. ಇಲ್ಲೇ ಈ ಪಾತ್ರೆ ಒಳಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ, ಒಂಚೂರು ಕಡಲೆಬೇಳೆ, ಹಾಗೆ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ, ಹಾಗೆ ಇದಕ್ಕೆ ಒಂಚೂರು ಕರಿಬೇವು, ಹಾಕಿ ಸ್ವಲ್ಪ ಇದೆಲ್ಲ ಚಟಪಟ ಅಂದಮೇಲೆ ಇದಕ್ಕೆ ನಾವಿಲ್ಲೇ ಉಳ್ಳಾಗಡ್ಡಿ ಹಾಕ್ಕೊಳ್ಳೋಣ ನೋಡಿರಿ. ನಾನಿಲ್ಲೇ ಉಳ್ಳಾಗಡ್ಡಿನ ದೊಡ್ಡ ಉಳ್ಳಾಗಡ್ಡಿ ಅಂತಂದರೆ ದೊಡ್ಡ ಗಾತ್ರದ ಉಳ್ಳಾಗಡ್ಡಿ ಸರಿಸುಮಾರು 2 ರೀ, ಇಲ್ಲ ಮೀಡಿಯಮ್ ಅಂದರೆ ಸರಿಸುಮಾರಾಗಿ 4, ಇನ್ನು ಅದಕ್ಕೂ ಸಣ್ಣ ಅಂದರೆ ಏನಿಲ್ಲ ಅಂದರೂ ಒಂದು 5-6 ಉಳ್ಳಾಗಡ್ಡಿ ನೋಡಿರಿ. ಇವು ಆ ಥರ ಹೆಚ್ಕೊಂಡಿದ್ದೀನಿ ನೋಡಿರಿ. ಅಂದರೆ ಉದ್ದುದ್ದಾಗಿ ಹೆಚ್ಕೊಳ್ರಿ. ಇದೇ ಥರನೇ ಇರಬೇಕು ನೋಡಿರಿ ಉಳ್ಳಾಗಡ್ಡಿದ್ದು ಎಳೆಗಳು. ಇದಕ್ಕೇ ಇಲ್ಲಿ ನಾನು ಒಂದು 5-6 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ 1ರಲ್ಲಿ 2 ಭಾಗವಾಗಿ ಮಾಡಿಕೊಂಡು ಕಟ್ ಮಾಡಿ ಹಾಕೊಂಡಿದ್ದೀನಿ. ಇದಕ್ಕೆ ನೀವು ಇನ್ನೂ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ರಿ, ಇಲ್ಲ ಅಂತಂದರೆ ಈ ಥರನ ಹಾಕ್ಕೊಳ್ರಿ, ಇಲ್ಲ ಪೇಸ್ಟ್ನೂ ಹಾಕ್ಕೊಳ್ಬೋದು ರೀ, ಪರವಾಗಿಲ್ಲ. ಈಗ ಇದಕ್ಕೇ ಒಂದು ಮೀಡಿಯಮ್ ಗಾತ್ರದ ಟೊಮೆಟೊ ಹಾಕ್ಕೊಂಡಿದ್ದೀನಿ ನೋಡ್ರಿ. ಇಲ್ಲೇ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿನಿ ರೀ. ಎಲ್ಲ ಒಂಚೂರು ಮೆತ್ತಗಾಗುತ್ತೆ ರೀ ಉಪ್ಪು ಹಾಕೊಂಡಾಗ ಒಗ್ಗರಣೆಯಿಂದೊಳಗೆ. ಇದನ್ನು ಸರಿಯಾಗಿ ಫ್ರೈ ಮಾಡಿರಿ ನಿಧಾನಕ್ಕೆ. ನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ ನೋಡಿರಿ. ಹಾಗೆ ನಂತರ ಇದೆಲ್ಲ ಮೆತ್ತಗಾದ್ಮೇಲೆ ನಾವು ಕಲಸಿಟ್ಟಂತಹ ಮಿಶ್ರಣ ಐತಲ್ರಿ ಕಡಲೆ ಹಿಟ್ಟಿಂದು, ಅದನ್ನು ಇದಕ್ಕೆ ಬೆರೆಸೋಣ ನೋಡಿರಿ. ಬೆರೆಸಿ ಸ್ವಲ್ಪ ಒಂದು ನಿಮಿಷ ಕೈ ಆಡಿಸಿ ಆ ಬಟ್ಲಿಗೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಮತ್ತೆ ಈ ಥರ ಹಾಕ್ಕೊಳ್ರಿ. ನಿಮ್ಗೆ ಇನ್ನೂ ತಿಳಿಬೇಕಾಗಿತ್ತು ಅಂತಂದ್ರೆ ಇನ್ನೊಂದು ಚಮಚ, ಅದೇ ಹೇಳಿದ್ನಲ್ಲ, ಇನ್ನೊಂದು ಚಮಚದಷ್ಟು ಮಿಶ್ರಣನ ಕಲಸಿ ಹಾಕ್ಕೊಳ್ರಿ. ಇಲ್ಲ ಇಷ್ಟೇ ನಡೆಯುತ್ತಂದ್ರೆ ಪರವಾಗಿಲ್ಲ. ಈಗ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಸರಿಯಾಗಿ ಒಂದು ಮಿಶ್ರಣ ಕೊಡ್ಬೇಕು ನೋಡಿರಿ. ಇದಕ್ಕೆ ಇದು ಮಾಡುವಾಗ ಫ್ಲೇಮ್ ಯಾವಾಗಲೂ ಲೋ ಇಟ್ಕೊಳ್ರಿ, ಇಲ್ಲಾಂದರೆ ಕಡಲೆ ಹಿಟ್ಟು ಗಟ್ಟಿಯಾಗಿಬಿಡುತ್ತೆ ರೀ. ಹಾಗಾಗಿ ಈಗ ನೋಡಿರಿ, ನಮ್ಗೆ ಈ ಪ್ರಮಾಣದಲ್ಲಿ ನೀರು ಬೇಕು. ಆ ಥರ ನೀರಿನ ಥರ ಮಾಡ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕು. ಈ ಕಡೆ ಪೂರ್ತಿ ಗಟ್ಟಿಯಾಗಿನೂ ಅಲ್ಲ, ಈ ಕಡೆ ಪೂರ್ತಿ ತಿಳಿಯಾಗಿನೂ ಅಲ್ಲ, ಈ ಥರ ಇದ್ದರೆ ಸಾಕು ರೀ. ಇದಕ್ಕೆ ರುಚಿ ನೋಡಿಕೊಂಡು ನಿಮಗೆ ಉಪ್ಪು ಕಡಿಮೆ ಅನಿಸಿದ್ರೆ ಉಪ್ಪನ್ನು ಹಾಕ್ಕೊಳ್ರಿ.
ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಇಲ್ಲಿ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನಮ್ಗೆ ಸ್ವಲ್ಪ ಟೇಸ್ಟಿಗೆ ಸಕ್ಕರೆ ಸಿಹಿ ಖಾರ ಚೆನ್ನಾಗಿ ಅನಿಸುತ್ತೆ ಅಂತ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ನೀವು, ಯಾಕಂದರೆ ಉಳ್ಳಾಗಡ್ಡಿ ಆಲ್ರೆಡಿ ಸಿಹಿಯಾಗೇ ಇರುತ್ತೆ ರೀ ಸ್ವಲ್ಪ. ಈಗ ನೋಡಿರಿ ಈ ಥರ ಆಯಿತು, ನಮ್ಮ ಪಲ್ಯ ರೆಡಿ ಆಯ್ತು ರೀ. ಈ ಪಲ್ಯನ ಸೈಡ್ ಇಟ್ಟು ಈಗ ನಾವು ಪೂರಿಗೆ ರೆಡಿ ಮಾಡ್ಕೊಳ್ಳೋಣ ರೀ. ಅದಕ್ಕೂ ಮುಂಚೆ ನಾನಿಲ್ಲಿ ಎಣ್ಣೆನ ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ ರೀ ಆಲ್ರೆಡಿ ಒಲೆ ಮೇಲೆ. ನಮ್ಮದು ಹಿಟ್ಟು ಸಹ ಹದವಾಗಿದೆ ನೋಡಿರಿ. ಈಗ ಇದು ಇನ್ನೊಂದು ಸಲ ಸರಿಯಾಗಿ ಒಂಚೂರು ಕಲಿಸ್ಕೊಂಡು ಲಿಂಬೆ ಗಾತ್ರದಷ್ಟು ಉಳ್ಳಿಗಳನ್ನಾಗಿ ಮಾಡ್ಕೊಳ್ರಿ. ಈ ಥರ ನೋಡಿರಿ. ನಿಮ್ಗೆ ದೊಡ್ಡದು ಬೇಕಂದ್ರೆ ದೊಡ್ಡ ಮಾಡ್ಕೊಳ್ರಿ, ಇಲ್ಲ ಸಣ್ಣ ಬೇಕಾಗಿದ್ರೆ ಸಣ್ಣದನ್ನು ಮಾಡ್ಕೊಳ್ರಿ. ನನಗಿಲ್ಲಿ ಈ ಪ್ರಮಾಣ ಕರೆಕ್ಟ್ ಐತಿ ಇತ್ತು. ಇದನ್ನು ನಿಧಾನವಾಗಿ ತೀಡ್ತಾ ಹೋಗಿ ಗೋಧಿ ಹಿಟ್ಟನ್ನು ಹಚ್ಚಿ ತೀಡ್ರಿ. ಈ ಥರ ನೀವು ಒಂದು 5-6 ಒಮ್ಮೆಗಲೇ ತೀಡಿಟ್ಕೊಂಡು ಕರೀರಿ. ಆದರೆ ಒಂದು 5-6ಕ್ಕಿಂತ ಜಾಸ್ತಿ ತೀಡಿಟ್ಕೊಳಿಕ್ಕೆ ಹೋಗ್ಬೇಡ್ರಿ, ಯಾಕೆಂದರೆ ರಾಗಿ ಹಿಟ್ಟಿಂದಿರುತ್ತಲ್ರಿ ಒಂಚೂರು ಬಿರುಕು ಬಿಡುವಂಥ ಅನಿಸುತ್ತೆ ರೀ. ಹಾಗಾಗಿ ಬಿರುಕು ಬಿಡಬಾರ್ದು ಅಂತಂದ್ರೆ ಒಂದು 4 ಆದ ತಕ್ಷಣವೇ ಕರ್ಕೊಂಬಿಡ್ರಿ. ಈ ಥರ ನೋಡಿರಿ. ನಾವು ಎಣ್ಣೆಲಿ ಕರೆದಾಗ ನಮ್ಮ ಪುರಿ ಯಾವ ಥರ ಉಬ್ಬಿದೆ ನೋಡಿರಿ, ಸೂಪರ್ ರೀ. ಮಸ್ತ್ ಟೇಸ್ಟಿನೂ ಆಗಿರುತ್ತೆ ರೀ. ತಿನ್ಲಿಕ್ಕೆ ಮಾತ್ರ ಚಾದ ಜೊತೆನೂ ತಿನ್ಬೋದು ನೋಡಿರಿ. ಇದನ್ನು ಕ್ರಿಸ್ಪಿಯಾಗಿರುತ್ತೆ ರೀ ಹಾಗೆ. ಮತ್ತು ಆದರೆ ಇದನ್ನು ನೀವು ರಾಗಿ ಹಿಟ್ಟಿಂದ ಪುರಿನ ಮಾಡಿಕೊಂಡು ಆಗಲೇ ಬಿಸಿದನ್ನೇ ತಿನ್ನಿರಿ. ಒಮ್ಮೆಗಲೇ ಮಾಡಿ ಇಡ್ಲಿಕ್ಕೆ ಹೋಗಬೇಡ್ರಿ. ಇಟ್ಟು 1-2 ತಾಸಿನ ಮೇಲೆ ತಿನ್ಲಿಕ್ಕೆ ಹೋಗಬೇಡ್ರಿ, ಯಾಕಂದ್ರೆ ಅದು ಪೂರ್ತಿ ಮೆತ್ತಗಾಗ್ಬಿಡುತ್ತೆ ರೀ. ಹಾಗಾಗಿ ನೋಡಿರಿ, ಸೂಪರ್. ನಮ್ಮದು 2ನೇ ಪುರಿನೂ ರೆಡಿ ಆಯಿತು. ಇದೇ ಥರ ನನ್ನ ಎಲ್ಲ ಪುರಿಗಳನ್ನು ಕರ್ಕೊಳ್ತೀನಿ. ನೀವೆಲ್ಲ ಥರದ ಪುರಿಗಳನ್ನು ತಿಂದಿರ್ತೀರ, ಈ ಥರದ್ದು ಪುರಿನ ಮಾಡಿ ನೋಡಿರಿ. ಇದು ಹೆಲ್ತಿಗೂ ಒಳ್ಳೆಯದು ರೀ. ಯಾಕಂದ್ರೆ ರಾಗಿ ಇರುತ್ತಲ್ರಿ, ರಾಗಿ ನಮ್ಗೆ ಮುದ್ದೆ ತಿನ್ಲಿಕ್ಕೆ ಬರೋದಿಲ್ಲಲ್ರಿ. ಮುದ್ದೆ ತಿನ್ಲಿಕ್ಕೆ ಬರಲಿಲ್ಲ ಅಂದ್ರೆ ಅಟ್ಲೀಸ್ಟ್ ನಾವು ರಾಗಿನ ಗಂಜಿ ರೂಪದಲ್ಲಿ ಉಪಯೋಗಿಸ್ಕೊಳ್ಬೋದು, ಅಥವಾ ರಾಗಿದ ಪುರಿ ಮಾಡ್ಕೊಳ್ರಿ, ಅಥವಾ ರಾಗಿ ರೊಟ್ಟಿ ಮಾಡ್ಕೊಂಡು ತಿನ್ಬೋದು ನೋಡ್ರಿ. ಈ ಥರ ಮುದ್ದೆ ತಿನ್ಲಿಕ್ಕೆ ಇಷ್ಟಪಡೋದಿಲ್ಲ ರೀ ನಮ್ಮ ಉತ್ತರ ಕರ್ನಾಟಕದ ಸೈಡ್. ಅಂದ್ರೆ ನಮ್ಮ ಇಷ್ಟಪಡೋದಿಲ್ಲ ಅಂತಂದ್ರೆ ಅವ್ರಿಗೆ ತಿನ್ಲಿಕ್ಕೆ ಬರೋದಿಲ್ಲ ರೀ. ಹಾಗಾಗಿ ನಾವು ರಾಗಿನ ವಿವಿಧ ರೀತಿಯಲ್ಲಿ ಈ ಥರನೂ ಬಳಸ್ಬೋದು ನೋಡ್ರಿ, ರಾಗಿ ಹಿಟ್ಟನ್ನು. ಈಗ ನೋಡಿರಿ, ನಾವು ಇಲ್ಲ ಪ್ಲೇಟ್ ರೆಡಿ ಆಯಿತು ನಮ್ಮದು. ನಾವು ಮಾಡಿಟ್ಕೊಂಡಿರುವಂತಹ ಉಳ್ಳಾಗಡ್ಡಿದ್ದು ಪಲ್ಯ, ಹಾಗೆ ನಮ್ಮ ಮನೇಲಿ ಪೂರಿ ಮಾಡಿದ್ರೆ ಆಲೂಗಡ್ಡೆ ಪಲ್ಯ ಬೇಕು ರೀ. ಹಾಗಾಗಿ ಆಲೂಗಡ್ಡೆ ಪಲ್ಯನೂ ಸಹ ಮಾಡಿದ್ದೀನಿ ರೀ ಸಿಂಪಲ್ಲಾಗಿ. ಈಗ ನಮ್ಮದು ಸ್ಪೆಷಲ್ ರೀ ಪೂರಿ ನೋಡಿರಿ, ರಾಗಿದು. ಅದನ್ನು ಇಟ್ಕೊಳ್ಳೋಣ ರೀ. ನೋಡಿರಿ ಎಷ್ಟೊಂದು ಸೂಪರಾಗಿ ಕ್ರಿಸ್ಪಿಯಾಗಿ ಉಬ್ಕೊಂಡು ಬಂದಿದ್ವು ಅಂದ್ರಿ, ತಿನ್ಲಿಕ್ಕೂ ಅಷ್ಟೇ ಟೇಸ್ಟಿಯಾಗಿದ್ದು ನೋಡಿರಿ. ಮಾತ್ರ ಸೂಪರ್ ರೀ. ನಾನು ಟೇಸ್ಟ್ ಮಾಡಿದೆ ರೀ. ನೀವು ಸಹ ಇದೇ ಥರ ಮಾಡ್ಕೊಂಡು ತಿನ್ನಿರಿ, ತಡ ಯಾಕ್ರಿ. ಹಾಗಿದ್ರೆ ಹಿಟ್ಟನ್ನು ನಾವು ಶುಗರ್ನವ್ರಿಗೆ ಈ ಥರ ಮಾಡಿಕೊಟ್ರೆ ಒಳ್ಳೇದು ನೋಡಿರಿ. ರಾಗಿ ರೊಟ್ಟಿ ಆಯಿತು, ರಾಗಿ ಗಂಜಿ ಆಯಿತು, ಮತ್ತು ಈ ಥರ ರಾಗಿ ಏನೋ ತಿಂಗಳಲ್ಲಿ 1-2 ಸಲ ಈ ಥರ ರಾಗಿ ಪೂರಿನ ಮಾಡಿಕೊಟ್ರೆ ಟೇಸ್ಟಿಯಾಗಿರುತ್ತೆ ರೀ. ಹಾಗೆ ಇದು ವಿಟಾಮಿನ್ದ ಕೂಡಿದ್ದಾಗಿದೆ ರೀ ರಾಗಿ ಹಿಟ್ಟು. ನಾವು ಹೇಗಾದ್ರೂ ಗೋಧಿ ಹಿಟ್ಟಿಂದ ಪೂರಿನ ಮಾಡ್ತಿರ್ತೀವಲ್ರಿ, ಅದರಲ್ಲೇ ಅರ್ಧ ಭಾಗ ರಾಗಿನ ಹಿಟ್ಟನ್ನು ಬಳಸಿಬಿಟ್ಟು ಪೂರಿ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿರಿ. ಮಾತ್ರ ಹಾಗೆ ಆ ಪೂರಿ ಜೊತೆಗೆ ಮಾಡಿದ್ದಂಥ ಪಲ್ಯ ಕೂಡ ತುಂಬ ರುಚಿಯಾಗಿತ್ತು ನೋಡಿರಿ. ಈ ಥರನೂ ಒಂದು ಸಲ ನೀವು ಟ್ರೈ ಮಾಡಿರಿ. ನೋಡಿರಿ, ನಮ್ಮದು ಪ್ಲೇಟ್ ರೆಡಿ ಆಯಿತು. ರಾಗಿ ಪೂರಿ ಮತ್ತು ಅದ್ರ ಜೊತೆ ಪಲ್ಯ ಈ ಥರ ಒಂದು ಸಲ ಮಾಡ್ಕೊಂಡು ನೋಡಿರಿ ನೀವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಕೈತೆ ಅಂದ್ಕೊಳ್ತೀನಿ ರೀ. ಹಾಗಿದ್ರೆ ತಡ ಯಾಕ್ರಿ, ಫಟಾಫಟ್ ಅಂತ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದೇ ಥರದ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ರೀ. ಅಲ್ಲಿವರೆಗೆ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ನಮಸ್ಕಾರ.